ಮಧ್ಯಂತರ ಜಾಮೀನಿನ ಮೇರೆ ಹೊರಗೆ ಬಂದು ಟ್ರೀಟ್ಮೆಂಟ್ ಅನ್ನು ಪಡಿತಾ ಇರುವಂತಹ ದರ್ಶನ್ ಆಸ್ಪತ್ರೆಯನ್ನ ಬದಲಾಯಿಸ್ತಾರಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ನಟ ದರ್ಶನ್ ಆಪರೇಷನ್ಗೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾರಾ? ಬಿಜಿಎಸ್ ಆಸ್ಪತ್ರೆಯಿಂದ ಬೇರೆ ಆಸ್ಪತ್ರೆಗೆ ದರ್ಶನ್ ಶಿಫ್ಟ್ ಆಗುವಂತಹ ಸಾಧ್ಯತೆ. 6 ವಾರಗಳ ಕಾಲ ಮಧ್ಯಂತರ ಜಾಮೀನಿನಲ್ಲಿ 4 ವಾರ ಈಗಾಗಲೇ ಮುಕ್ತಾಯವಾಗಿದೆ. ಇನ್ನೆರಡು ವಾರವಷ್ಟೇ ಬಾಕಿ ಇರುವಂತಹದ್ದು. ಈ ಸಂದರ್ಭದಲ್ಲಿಯೇ ಬಿಜಿಎಸ್ ಆಸ್ಪತ್ರೆ ಕೊಟ್ಟ ಚಿಕಿತ್ಸಾ ವರದಿಯನ್ನು ಆಧರಿಸಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗಲಿಕ್ಕೆ ದರ್ಶನ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಏನು ಕಥೆ ಅನ್ನೋದು ಗೊತ್ತಾಗಬೇಕಾಗಿದೆ. ಒಂದು ಕಡೆ ಅವರ ಮಧ್ಯಂತರ ಜಾಮೀನನ್ನು ರದ್ದು ಮಾಡಬೇಕು ಅಂಥೇಳಿ ಪೊಲೀಸರು ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಸಿದ್ಧತೆ, ಮತ್ತೊಂದು ಕಡೆ ದರ್ಶನ್ ಅವರ ರೆಗ್ಯುಲರ್ ಜಾಮೀನು ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಅದರ ನಡುವೆ ಶಸ್ತ್ರಚಿಕಿತ್ಸೆಗಂತ ಬಂದು ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ಪಡಿತಾ ಇರುವಂತಹ ದರ್ಶನ್ ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆಯನ್ನು ಚೇಂಜ್ ಮಾಡುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಒಂದು ಕಡೆ ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ, ಮತ್ತೊಂದು ಕಡೆ 4 ವಾರಗಳ ಟೈಮ್ ಏನಿದೆ ಅದು ಮುಕ್ತಾಯವಾಗಿರುವಂಥದ್ದು, ಇನ್ನೆರಡು ವಾರ ಬಾಕಿ ಇದೆ. ಈ ಸಂದರ್ಭದಲ್ಲಿ ದರ್ಶನ್ ಅವರು ಆಸ್ಪತ್ರೆಯನ್ನು ಬದಲಾಯಿಸ್ತಾರೆ ಅನ್ನುವಂತಹ ವಿಚಾರ ಯಾಕಾಗಿ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಿ, ಏನು ರೀಸನ್ಸ್ ಇರಬಹುದು ಅಂತ ಹೇಳಿ ಲೋಕೇಶ್? ಪ್ರೇಮ್, ಈಗ ಪ್ರಮುಖ ಕಾರಣ ಏನು, ಆಸ್ಪತ್ರೆ ಬದಲಾವಣೆಗೆ ಕಾರಣ ಏನು ಅಂತ ನೋಡೋದಾದ್ರೆ, ಮೊದಲಿಗೆ ಅವ್ರಿಗೆ ನುರಿತ ತಜ್ಞರು ಮತ್ತೆ ಹೊಸ ತಂತ್ರಜ್ಞಾನ ಇರತಕ್ಕಂಥ ಆಸ್ಪತ್ರೆಯನ್ನ ಹುಡುಕ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಆಸ್ಪತ್ರೆನ ಚೇಂಜ್ ಮಾಡ್ತಾರ ದರ್ಶನ್ ಎನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗ್ತಾ ಇರುವಂಥದ್ದು. ಹೀಗಾಗಿ ಈಗಾಗಲೇ 4 ವಾರಗಳ ಆಗಿದೆ, ಈಗಾಗಲೇ ಅವ್ರಿಗೆ ಆಪರೇಷನ್ ಆಗಬೇಕಾಗಿತ್ತು, ಇನ್ನೂ ಕೂಡ ಬಿಜಿಎಸ್ ಆಸ್ಪತ್ರೆಯಲ್ಲಿ ಆಪರೇಷನ್ ಆಗಿಲ್ಲ. ಇದುವರೆಗೂ ಕೂಡ ಆಪರೇಷನ್ ಮಾಡುವಂಥ ಪ್ಲಾನ್ಗೆ ಬಿಜಿಎಸ್ ಆಸ್ಪತ್ರೆಯವರು ಮುಂದಾಗಿಲ್ಲ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಪರೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಂದ್ರೆ ಈಗಾಗಲೇ ಪ್ರಿಪೇರ್ ಆಗಬೇಕಾಗಿತ್ತು. ಯಾವುದೇ ರೀತಿಯಾದಂಥ ಪ್ರಿಪ್ರೇಷನ್ ಕೂಡ ಆಸ್ಪತ್ರೆಯಲ್ಲಿ ಆಗ್ತಾ ಇಲ್ಲ. ಉಳಿದಿರುವಂಥದ್ದು ಕೇವಲ 2 ವಾರಗಳ ಅಷ್ಟೇ. ಆ 2 ವಾರಗಳು ಉಳಿದಿರೋ ಕಾರಣಕ್ಕೋಸ್ಕರ ಬೇರೆ ಆಸ್ಪತ್ರೆಯನ್ನು ನೋಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬೇರೆ ಆಸ್ಪತ್ರೆಗೆ ಹೋಗಿ ನುರಿತ ತಜ್ಞರೇನಿದ್ದಾರೆ ಅವರಿಂದ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡು ತದನಂತರ ರಿಕವರಿ ಆಗ್ಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದ್ದು, ಆ ರೀತಿಯಾದಂಥ ಚರ್ಚೆ ಆಸ್ಪತ್ರೆ ಒಳಗಡೆ ಈಗ ನಡೀತಾ ಹೋಗ್ತಾ ಇದೆ. ಬಿಜಿಎಸ್ ಆಸ್ಪತ್ರೆ ವೈದ್ಯರು ಕೂಡ ಆಪರೇಷನ್ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ, ಅಧಿಕೃತ ಮಾಹಿತಿಯನ್ನು ಕೂಡ ಹೇಳಲಾಗ್ತಾ ಇಲ್ಲ. ಇನ್ನೂ ಕೂಡ ಪ್ರಿಪ್ರೇಷನ್ಗೆ ಸಿದ್ಧತೆನೇ ಮಾಡ್ತಾ ಇಲ್ಲ ಆಪರೇಷನ್ಗೆ. ಆ ನಿಟ್ಟಿನಲ್ಲಿ ಈಗ ಬೇರೆ ಆಸ್ಪತ್ರೆಗೆ ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ನುರಿತ ತಜ್ಞರಿರ್ತಕ್ಕಂಥ ಆಸ್ಪತ್ರೆಗೆ ಅವರು ಸಂಪರ್ಕವನ್ನು ಮಾಡ್ತಾ ಇದ್ದಾರೆ. ವಿದೇಶಿ ವೈದ್ಯರು ಕಾಂಟ್ಯಾಕ್ಟ್ ಇರ್ತಕ್ಕಂಥ ಆಸ್ಪತ್ರೆಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಆಸ್ಪತ್ರೆಗೆ ಈ ವಾರದಲ್ಲೇ ಶಿಫ್ಟ್ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ಬೇರೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಸರ್ಜರಿಯನ್ನ ಮಾಡಿಸ್ಕೊಂಡು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯಕ್ಕಂತೂ ಬಿಜಿಎಸ್ ಆಸ್ಪತ್ರೆಯಲ್ಲಿ ಇದುವರೆಗೂ ಆಪರೇಷನ್ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ, ಮಾಡ್ತೀವಿ ಅಂತ ಕೂಡ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥ ಚರ್ಚೆ ಜೋರಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಬಿಜಿಎಸ್ ಆಸ್ಪತ್ರೆ ಕೂಡ ಒಂದು. ಈ ಆಸ್ಪತ್ರೆಯನ್ನು ಈಗ ದರ್ಶನ್ ಶಿಫ್ಟ್ ಮಾಡ್ತಿದ್ದಾರೆ ಅನ್ನುವಂತಹ ವದಂತಿಯೊಂದು ಮುನ್ನೆಲೆಗೆ ಬರ್ತಾ ಇದೆ. ಅದೆಷ್ಟರ ಮಟ್ಟಿಗೆ ಸತ್ಯ, ಅದ ಕಾರಣ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ.